ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫ್ಲೋರನ್ ಅಡ್ಡ. ನಾನು ನಿಮ್ ಕಿರಣ್ ಮಾತಾಡ್ತಾ ಇರೋದು. ಸೊ ಎಲ್ಲರಿಗೂ ಒಂದ್ ಸ್ವಲ್ಪ ಡೌಟ್ಸ್ ಇರುತ್ತೆ, ಹೆಂಗಪ್ಪ ನಮ್ ಫ್ಲೋರನ್ ಫಿಶ್ ನ ಹೆಲ್ತಿಯಾಗಿ ನೋಡ್ಕೊಳ್ಳೋದು, ಟ್ಯಾಂಕ್ ಸೆಟಪ್ ಹೆಂಗ್ ಮಾಡೋದು, ಅಂಡ್ ಅದೇ ರೀತಿಯಾಗಿ ಫಿಲ್ಟರ್ ಮೀಡಿಯಾ ಹೆಂಗ್ ಇಟ್ಕೊಬೇಕಾಗುತ್ತೆ, ಅಂಡ್ ವಾಟರ್ ಚೇಂಜಿಂಗ್ ಎಷ್ಟು ಸಲ ಮಾಡ್ಬೇಕಾಗುತ್ತೆ, ಎಷ್ಟು ಕ್ವಾಂಟಿಟಿಲಿ ಮಾಡ್ಬೇಕಾಗುತ್ತೆ, ಟೆಂಪರೇಚರ್ ಬಗ್ಗೆ ಆಗಿರ್ಬೋದು. ಸೊ ಪ್ರತಿಯೊಂದು ತುಂಬಾ ಸಿಂಪಲ್ ಮೆಥಡ್ ಅಲ್ಲಿ ನಾನು ನಿಮ್ಗೆ ಟೀಚ್ ಮಾಡ್ತಾ ಬರ್ತೀನಿ. ಸೊ ಎಲ್ಲರಿಗೂ ನಾಲೆಡ್ಜ್ ಇಲ್ಲ ಅಂತಲ್ಲ, ಯಾರ್ಯಾರು ಫ್ರೆಶರ್ಸ್ ನ್ಯೂ ಬೀಸ್ ಈ ಫ್ಲೋರನ್ ಹಾಬಿಸ್ಟ್ಗೆ ಬರ್ತಾ ಇರ್ತಿರೋ, ಸೊ ಅಂತವ್ರಿಗೆ ಸ್ವಲ್ಪ ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಸೊ ಯಾವ್ದೋ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡ್ತಾ ಇರ್ತೀರಾ, ಆ ಸಣ್ಣ ಪುಟ್ಟ ಮಿಸ್ಟೇಕ್ ಇಂದಾನೆ ನಿಮ್ ಫಿಶ್ಗೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ. ಫ್ಲೋರನ್ ಫಿಶಸ್ ಎಷ್ಟು ಸ್ಟ್ರಾಂಗ್ ಅಂಡ್ ತುಂಬಾ ಅಗ್ರೆಸಿವ್ ಜೆನೆಟಿಕ್, ಅಟ್ ದ ಸೇಮ್ ಟೈಮ್ ಅದೇ ತರ ಫ್ಲೋರನ್ ಫಿಶಸ್ ಅಷ್ಟೇ ಸೆನ್ಸಿಟಿವ್ ಕೂಡ ಅಟ್ ದ ಸೇಮ್ ಟೈಮ್. ಸೊ ನೀವು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಚಿಕ್ಕ ಮೈನ್ಯೂಟ್ ಮಿಸ್ಟೇಕ್ಸ್ ಮಾಡಿದ್ರು ಕೂಡ ನಿಮ್ ಫಿಶ್ ಬೇಗ ಸ್ಟ್ರೆಸ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ಮಿಸ್ಟೇಕ್ಸ್ ಮಾಡಕ್ ಹೋಗ್ಬೇಡಿ. ನಮ್ದು ಒಂದು 10 ಪಾಯಿಂಟ್ಸ್ ಇದೆ ಫ್ಲೋರನ್ ಅಡ್ಡದು. ಸೊ ಫ್ಲೋರನ್ ಫಿಶ್ ಬಗ್ಗೆ ಒಂದು 10 ಪಾಯಿಂಟ್ಸ್ ಮಾಡಿರ್ತೀವಿ. ಸೊ ಪ್ರತಿಯೊಂದು ಕಸ್ಟಮರ್ಗೂ ನಾವು ಇದು ಕೊಡ್ತಾ ಬರ್ತಾ ಇದೀವಿ. ಸೊ ನೀವು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗ್ಲಿ ಅಂದ್ಬಿಟ್ಟು ನಾವು ಒಂದು ವಿಡಿಯೋ ಮುಖಾಂತರ ಇದನ್ನ ತಿಳ್ಸಕ್ ಇಷ್ಟಪಡ್ತೀನಿ. ಸೊ ನಮ್ಮ 10 ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಪಾಯಿಂಟ್ಸ್ ಬಂದ್ಬಿಟ್ಟು ಅಕ್ವೇರಿಯಂ ಮೇನ್ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಟ್ಯಾಂಕ್ಸ್ ನಾವು ಮೋಲ್ಡೆಡ್ ಟ್ಯಾಂಕು ಅಥವಾ ಗ್ಲೂಡ್ ಟ್ಯಾಂಕು, ಕಸ್ಟಮೈಸ್ ಟ್ಯಾಂಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇಲ್ಲ, ಜಸ್ಟ್ ಟ್ಯಾಂಕ್ ಸೈಜ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಇಟ್ ಬಿ, ನೀವು ಮೋಲ್ಡೆಡ್ ಗಾರು ಹೋಗ್ಬೋದು, ಆರ್ ಎಲ್ಸ್ ಕಸ್ಟಮೈಸ್ ಟ್ಯಾಂಕ್ಸ್ ಗಾರು ಹೋಗ್ಬೋದು. ಅದು ನಿಮ್ಮ ಲುಕ್ ವೈಸ್ ಆರ್ ಎಲ್ಸ್ ನಿಮ್ಮ ಮನೆಗೆ ಯಾವ್ದು ಸೂಟೇಬಲ್ ಆಗುತ್ತೋ, ಆರ್ ಎಲ್ಸ್ ಕಾಸ್ಟಿಂಗ್ ವೈಸ್ ಯಾವ್ದು ಸೂಟೇಬಲ್ ಆಗುತ್ತೋ ಅದ್ರ ಪ್ರಕಾರ ನೀವು ಇಷ್ಟ ಬಂದಂತೆ ನೀವು ಪರ್ಚೇಸ್ ಮಾಡ್ಬೋದು. ಅದ್ರ ಬಗ್ಗೆ ಏನು ವರೀಸ್ ಇಲ್ಲ. ಸೊ ಮೇನ್ ಥಿಂಗ್ ಏನಂದ್ರೆ, ಸೈಜ್ ಬಗ್ಗೆ ನೋಡೋದಾದ್ರೆ, ಲೆಂತ್ ಬಂದ್ಬಿಟ್ಟು 2.5 ಅಡಿಯಿಂದ 3 ಅಡಿ ಲೆಂತ್ ಇರಬೇಕಾಗುತ್ತೆ. ಸೊ ಅಟ್ಲೀಸ್ಟ್ ಫಿಶಸ್ ಯೂಶಲಿ ಫ್ಲೋರನ್ ಫಿಶ್ ಲೈಕ್ ಈ ತರ ಟ್ರಾವೆಲ್ ಮಾಡೋದ್ರಿಂದ ನಿಮ್ಗೆ ಲೆಂತ್ ಸ್ವಲ್ಪ 2.5 ಅಡಿಯಿಂದ 3 ಅಡಿ ಇರಬೇಕು. ಸ್ವಲ್ಪ ಕಸ್ಟಮರ್ಸ್ ಏನ್ ಮಾಡ್ತೀರಾ ಅಂದ್ರೆ, 2 ಫೀಟ್ ಟ್ಯಾಂಕ್ ಇಟ್ಟಿರ್ತೀರಾ. 2 ಫೀಟ್ ಟ್ಯಾಂಕ್ ಅಲ್ಲೇನೆ ಅದು ತುಂಬಾ ದೊಡ್ಡದಾಗ್ಬಿಟ್ಟಿರುತ್ತೆ, ಸೈಜ್ ಆಗಿರುತ್ತೆ, ಪಾಪ ಅದು ಓಡೋದಕ್ಕೆ ಜಾಗ ಏನೇ ಇರಲ್ಲ. ಸೊ ಅದನ್ನ ಅದರಲ್ಲೇ ಅಡ್ಜಸ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀರಾ, ಬಟ್ ಅದಕ್ಕೆ ಸೂಟೇಬಲ್ ಆಗಲ್ಲ. ಸೊ ಆದಷ್ಟು ಕೂಡ ಲೆಂತ್ ಬಂದ್ಬಿಟ್ಟು 2.5 ಅಡಿಯಿಂದ 3 ಅಡಿ ಕನ್ವೀನಿಯಂಟ್ ಆಗಿರುತ್ತೆ. ಅಂಡ್ ಹೈಟ್ ಬಂದ್ಬಿಟ್ಟು 1.5 ಫೀಟ್ ಇರ್ಬೇಕಾಗುತ್ತೆ. ಅಂಡ್ ವಿಡ್ತ್ ನೋಡೋದಾದ್ರೆ 1 ಫೀಟ್ ಇಸ್ ಸಫಿಶಿಯಂಟ್. ನಿಮ್ಮ ಮನೆಯಲ್ಲಿ ಸ್ಪೇಸ್ ಕನ್ವೀನಿಯಂಟ್ ಆಗಿತ್ತು ಅಂದ್ರೆ 1.5 ಅಡಿ ಅಥವಾ 1.25 ಅಡಿ ನೀವು ವಿಡ್ತ್ 1.25 ಅಥವಾ 1.5 ಅಡಿ ವಿಡ್ತ್ ಮಾಡಿದ್ರು ಕೂಡ ಮೋರ್ ದೆನ್ ಸಫಿಶಿಯಂಟ್. ಇಲ್ಲ ಲೈಫ್ ಸ್ಪ್ಯಾನ್ ತನಕ ಕೂಡ ಅದು ಆರಾಮಾಗಿರುತ್ತೆ. ಫ್ಲೋರನ್ ಫಿಶ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ 8 ಇಂಚ್ ಟು 12 ಇಂಚ್ ತನಕನೂ ನಾವು ನೋಡಿದೀವಿ. ಸೊ ತುಂಬಾ ರೇರು ಇವಾಗ ಬರ್ತಾ ಇರೋಂಥ ಜೆನೆಟಿಕ್ಸ್ ನಿಮ್ಗೆ 12 ಇಂಚ್ ತನಕ ರೀಚ್ ಆಗೋದು ತುಂಬಾ ರೇರು. ಸೊ ಮ್ಯಾಕ್ಸಿಮಮ್ 8 to 10 ಇಂಚ್ ತನಕ ಈಸಿಲಿ ಗ್ರೋ ಆಗ್ಬಿಡುತ್ತೆ. ಸೊ ನಿಮ್ಮ ಟ್ಯಾಂಕ್ ಸೈಜ್ ಬಂದ್ಬಿಟ್ಟು 3 ಫೀಟ್ 2.5 to 3 ಫೀಟ್ ಲೆಂತ್, 1 ಫೀಟ್ ವಿಡ್ತ್, 1.5 ಫೀಟ್ ಹೈಟ್ ಇದ್ರೆ ತುಂಬಾ ಸಫಿಶಿಯಂಟ್ ಆಗಿರುತ್ತೆ ನಿಮ್ ಫಿಶ್ಗೆ. ಸೊ ಫಿಶ್ಗೂ ಕೂಡ ಓಡಾಡೋದಕ್ಕೆ ಅಂಡ್ ಊಟ ತಿಂದ್ಮೇಲೆ ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗಿರುತ್ತೆ, ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಸೆಕೆಂಡ್ ಪಾಯಿಂಟ್ಸ್ ಬಂದ್ಬಿಟ್ಟು ನಮ್ದು ಬಾಟಮ್ ಬಂದ್ಬಿಟ್ಟು ನೀವು ಬೇರೆ ಬಾಟಮ್ ಆಗಿ ಇಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬಾಟಮ್ ಅಲ್ಲಿ ಸ್ಯಾಂಡ್ಸ್ ಹಾಕೋದಾಗ್ಲಿ, ಸ್ಟೋನ್ಸ್ ಹಾಕೋದಾಗ್ಲಿ ಮಾಡೋದ್ರಿಂದ ನಿಮ್ಗೆ ಏನಪ್ಪಾ ಆಗುತ್ತೆ ಅಂತಂದ್ರೆ, ಫಿಶಸ್ ನೈಟ್ ಟೈಮ್ಸ್ ರೆಸ್ಟ್ ಮಾಡ್ಲಿಕ್ಕೆ ಬಾಟಮ್ ಬರುತ್ತೆ. ಸೊ ಫಿಶಸ್ ಯೂರಿನ್ ಪಾಸ್ ಮಾಡುತ್ತೆ, ಪೂಪ್ ಮಾಡುತ್ತೆ. ಸೊ ನೈಟ್ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ರೆಸ್ಟ್ ಮಾಡ್ಲಿಕ್ಕೆ ಕೆಳಗಡೆ ಬರುತ್ತೆ. ನೀವು ಸ್ಯಾಂಡ್ಸ್ ಹಾಕಿದಾಗ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು, ಕ್ಲೀನಿಂಗು ನಿಮ್ಗೆ ತೊಂದರೆ. ಅಪಾರ್ಟ್ ಫ್ರಮ್ ದಟ್, ಫಿಶಸ್ ಬಾಟಮ್ ಬಂದಾಗ ಪೂಪ್ ಎಲ್ಲ ಕೆಳಗಡೆ ಬಂದು ಸ್ಪ್ರೆಡ್ ಆಗಿ ಏನಪ್ಪಾ ಏನ್ ಸ್ಯಾಂಡ್ಸ್ ಜೊತೆ ಫುಲ್ಲು ಮಿಕ್ಸರ್ ಆಗ್ಬಿಟ್ಟಿರುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಅದು ಫಿಶಸ್ ನೈಟ್ ಟೈಮ್ ಬಾಟಮ್ ಒಂದು ರೆಸ್ಟ್ ಮಾಡ್ಬೇಕಾದ್ರೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಾಡಿಗೆ. ಸೊ ದಟ್ ಈಸ್ ದ ರೀಸನ್ ನಾವು ಏನಪ್ಪಾ ಹೇಳ್ತೀವಿ ಅಂತಂದ್ರೆ, ಆದಷ್ಟು ಸ್ಯಾಂಡ್ಸ್ ಮತ್ತೆ ಸ್ಟೋನ್ಸ್ ನ ಹಾಕೋದಕ್ಕೆ ಕಂಟ್ರೋಲ್ ಮಾಡಿ. ಯಾವುದೇ ಕಾರಣಕ್ಕೂ ಸ್ಯಾಂಡ್ಸ್ ಅಥವಾ ಸ್ಟೋನ್ಸ್ ನ ಹಾಕಕ್ ಹೋಗ್ಬೇಡಿ. ಸ್ಟೋನ್ಸ್ ಹಾಕೋದ್ರಿಂದ ಏನ್ ತೊಂದ್ರೆ, ಸೊ ಸ್ಟೋನ್ಸ್ಗೂ ಕೂಡ ಸೇಮ್ ಅದು ಬಂದು ತಿರ್ಗಾ ಅದರಲ್ಲಿ ಕುತ್ಕೊಳ್ಳೋದ್ರಿಂದ ಅದೊಂದು ಚಾನ್ಸಸ್ ಇದೆ. ಅಥವಾ ಶಾರ್ಪ್ ಎಡ್ಜಸ್ ಇದ್ರೆ ತುಂಬಾ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇರುತ್ತೆ. ಸೊ ಅವಾಗ ಬಾಡಿ ಡ್ಯಾಮೇಜ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಆ ರೀಸನ್ಗೋಸ್ಕರ ಆದಷ್ಟು ನೀವು ಸ್ಯಾಂಡ್ ಮತ್ತೆ ಸ್ಟೋನ್ ನ ಹಾಕೋದಕ್ಕೆ ಕಂಟ್ರೋಲ್ ಮಾಡಿ. ನಿಮಗೆ ಕ್ಲೀನಿಂಗ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಆ ರೀಸನ್ಗೋಸ್ಕರ ಸ್ಯಾಂಡ್ ಮತ್ತೆ ಸ್ಟೋನು ಹಾಕಕ್ ಹೋಗ್ಬೇಡಿ. ಬೇರೆ ಬಾಟಮ್ ಆಗಿ ಇಡಿ. ಫಿಶ್ಗೆ ನೋಡ್ಲಿಕ್ಕೆ ಗಲೀಜಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನೀವು ಆತರ ಡೆಕೋರೇಟಿವ್ ಆಗಿ ಮಾಡಕ್ ಹೋದ್ರೆ ಈ ಫ್ಲೋರನ್ ಫಿಶ್ಗೆ ಅದು ಸೂಟೇಬಲ್ ಆಗಲ್ಲ. ಆ ರೀಸನ್ಗೋಸ್ಕರ ಹಾಕ್ಲಿಕ್ಕೆ ಹೋಗ್ಬೇಡಿ. ಸೊ ನೆಕ್ಸ್ಟ್ ವಾಟರ್ ಚೇಂಜಿಂಗ್ ವಿಚಾರಕ್ಕೆ ಬರೋದಾದ್ರೆ, ನೀವು ಕಂಪಲ್ಸರಿ 10 to 12 days ಅಟ್ಲೀಸ್ಟ್ 2 weeks ಒನ್ಸ್ ಬರೀ 20% to 30% ಆಫ್ ವಾಟರ್ ಮಾತ್ರನೇ ಚೇಂಜ್ ಮಾಡ್ಬೇಕಾಗುತ್ತೆ. ಏನು ನಿಮ್ಗೇನು ಅಷ್ಟೊಂದು ಕೆಲಸ ಏನಿರಲ್ಲ, ಬರೀ 20% ವಾಟರ್ ಫುಲ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಇಟ್ಕೊಳ್ಳುತ್ತೆ ಫ್ಲೋರನ್ ಫಿಶ್ ಮಾತ್ರ. ಅಷ್ಟು ಈಸಿಯಾಗಿ ಬ್ಯಾಡ್ ಸ್ಮೆಲ್ ಬರೋದಾಗ್ಲಿ, ಅಂಡ್ ಅಪಾರ್ಟ್ ಫ್ರಮ್ ದಟ್ ವಾಟರ್ ಪೊಲ್ಯೂಟ್ ಮಾಡೋದಾಗ್ಲಿ ಅಥವಾ ಫಾಗಿ ವಾಟರ್ ಮಾಡೋದಾಗ್ಲಿ, ಈ ತರದ್ ಏನು ಮಾಡಲ್ಲ. ವಾಟರ್ ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ಅಂಡ್ ಬಾಟಮ್ ಅಲ್ಲಿ ನೋಡೋದಾದ್ರೆ ಬರೀ ಪೂಪ್ ನಿಮ್ಗೆ ಕಾಣಿಸುತ್ತೆ.
ಸೊ ಆ ಪೂಪ್ನ ಮಾತ್ರ ಜಸ್ಟ್ ನೀವು 20-30% ಫ್ರಮ್ ಬಾಟಮ್ ಇಂದ ನೀವು ಪೈಪ್ ಹಾಕ್ಬಿಟ್ಟು 20-30% ವಾಟರ್ ರಿಮೂವ್ ಮಾಡಿದ್ರೆ ಸಾಕು. ವಾಟರ್ ರಿಮೂವ್ ಮಾಡಿ ಟಾಪ್ ಅಪ್ ಮಾಡ್ಕೊಳ್ಳಿ ಅಷ್ಟೇ. 2 weeks ಒನ್ಸ್ ಮಾಡಿದ್ರೆ ಸಾಕು, ಮೋರ್ ದೆನ್ ಎನಫ್. 10-12 days ಒನ್ಸ್. ಸೊ ಈ ತರ ನೀವು ರೆಗ್ಯುಲರ್ ಆಗಿ ಮಾಡ್ಕೊಂಡು ಹೋಗಿ. ಯಾವುದೇ ಕಾರಣಕ್ಕೂ ಮೋರ್ ದೆನ್ 50% ವಾಟರ್ ರಿಮೂವ್ ಮಾಡಕ್ ಹೋಗ್ಬೇಡಿ. ಮೋರ್ ದೆನ್ 50% ವಾಟರ್ ರಿಮೂವ್ ಮಾಡೋದ್ರಿಂದ ಫಿಶ್ಗೆ ಬೇಕಾಗಿರುವಂತ ಬ್ಯಾಕ್ಟೀರಿಯಾ ಬೆನಿಫಿಕೇಶನ್ಸ್ ಫಿಶ್ ಜನರೇಟ್ ಮಾಡಿ ವಾಟರ್ ಇಟ್ಕೊಂಡಿರುತ್ತೆ. ನೀವು ಯಾವಾಗ ಸಡನ್ ಆಗಿ ಫುಲ್ ವಾಟರ್ 50% ಮೋರ್ ದೆನ್ 50% ವಾಟರ್ ತೆಗೆದು ಫ್ರೆಶ್ ವಾಟರ್ ಕೊಟ್ಬಿಡ್ತೀರಾ, ಆಟೋಮೆಟಿಕ್ ಆಗಿ ನಿಮ್ ಫಿಶ್ ಸ್ಟ್ರೆಸ್ ಹೋಗ್ಬಿಡುತ್ತೆ. ಸೊ ಒಬ್ಬೊಬ್ರು ಈ ಮಿಸ್ಟೇಕ್ ಮಾಡ್ತಾ ಇರ್ತೀರಾ. ಒಂದ್ ಬಕೆಟ್ ತಗೊಂತೀರಾ, ಫಿಶ್ ನ ಒಳಗಡೆ ಹಾಕ್ಬಿಟ್ಟು ವಾಟರ್ ಫುಲ್ ತೆಗೆದ್ಬಿಟ್ಟು ತುಂಬಾ ದಿನ ಬಿಟ್ಬಿಟ್ಟಿರ್ತೀರಾ. 1 ತಿಂಗಳು, 20 ದಿನ, 1.5 ತಿಂಗಳು ಈ ತರ ಬಿಟ್ಬಿಟ್ಟಿರ್ತೀರಾ. ನಿಮ್ಮ ಟೈಮ್ ಶೆಡ್ಯೂಲ್ಸ್ ಇಲ್ದಿರೋದ್ರಿಂದ ಕೆಲಸ ಟೈಮ್ ಕೊಡ್ಲಿಕ್ಕೆ ಆಗ್ದಿರಾ. ಸೊ ನಾನೇ ಹೇಳೋದು ಅಂದ್ರೆ ಒಂದ್ ಪೆಟ್ ನಾವು ತಗೊಂಡ್ ಹೋಗ್ತೀವಿ ಅಂದ್ರೆ ಅಟ್ಲೀಸ್ಟ್ ಒಂದ್ ಮಿನಿಮಮ್ ಟೈಮ್ ಆದ್ರೂ ಅದಕ್ಕೆ ನಾವು ಕೊಡ್ಲೇಬೇಕಾಗುತ್ತೆ. ಸೊ ದಯವಿಟ್ಟು ಆ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ. ಸೊ ವಾಟರ್ನ ಫುಲ್ ಫ್ರೆಶ್ ವಾಟರ್ ಕೊಟ್ಬಿಟ್ರೆ ಫಿಶ್ಗೆ ಅದ್ರಲ್ಲಿ ಇರುವಂತ ಬ್ಯಾಕ್ಟೀರಿಯಾ ಬೆನಿಫಿಕೇಶನ್ಸ್ ಏನೂ ಇರಲ್ಲ. ಸೊ ಆಟೋಮೆಟಿಕ್ ಫಿಶ್ ಅಗೈನ್ ಸಡನ್ ಸ್ಟ್ರೆಸ್ ಹೋಗ್ಬಿಡುತ್ತೆ. ಈವನ್ ವಾಟರ್ ಶಾಕ್ಸ್ ಇಂದ ಫಿಶ್ ಡೆತ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ದಯವಿಟ್ಟು ಆ ಮಿಸ್ಟೇಕ್ಸ್ ನ ಮಾಡ್ಕೊಳಕ್ ಹೋಗ್ಬೇಡಿ. ಅಂಡ್ ಅದೇ ರೀತಿಯಾಗಿ ಕಂಪಲ್ಸರಿ ನೀವು ಸ್ಪಾಂಜ್ ಫಿಲ್ಟರ್ನ ಯೂಸ್ ಮಾಡ್ಬೇಕಾಗುತ್ತೆ. ಈ ಸ್ಪಾಂಜ್ ಫಿಲ್ಟರ್ಸ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಪ್ಪಾ, ಇವಾಗ ಯೂಶಲಿ ಒಬ್ಬೊಬ್ರು ನಾನು ಅಬ್ಸರ್ವ್ ಮಾಡಿದೀನಿ, ಪ್ರೆಷರ್ ಇಂಟರ್ನಲ್ ಮೋಟರ್ಸ್ ಯೂಸ್ ಮಾಡ್ತಾರೆ. ಸೊ ಹೆಡರ್ ತರ ಫುಲ್ ಫೋರ್ಸ್ಫುಲ್ ಆಗಿ ಹೊಡಿತಾ ಇರುತ್ತೆ. ಒಂದ್ ಕಾರ್ನರ್ ಇಂದ ಹೊಡೆದು ಅಲ್ಲಿರುವಂತ ಗಲೀಜ್ ಏನಿರುತ್ತೋ ಅದನ್ನೆಲ್ಲ ತಗೊಂಡ್ ಸಕ್ ಮಾಡುವಂತ ಪ್ರೋಸೆಸ್ ಅದ್ರದ್ದು ಆಕ್ಚುಲಿ. ಸೊ ಅದ್ರದ್ದು ಆ ಕೆಲಸ ಆಗಿರುತ್ತೆ. ಬಟ್ ಆದ್ರೆ ನಿಮ್ಮ ಫ್ಲೋರಾನ್ ಫಿಶ್ಗೆ ಅದು ಸೂಟೇಬಲ್ ಆಗಲ್ಲ. ಯಾಕಂದ್ರೆ ಆ ಫೋರ್ಸ್ ಏನ್ ಪ್ರೆಷರ್ ಇರುತ್ತೋ ಆ ಪ್ರೆಷರ್ ಬಂದ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಫಿಶ್ಗೆ ಬ್ರೀತ್ ಮಾಡ್ಲಿಕ್ಕೆ ಆಗಲ್ಲ, ಸಫಕೇಟ್ ಆಗುತ್ತೆ. ಅಂಡ್ ಸಫಕೇಟ್ ಮತ್ತೆ ಬ್ರೀತ್ ಮಾಡ್ಲಿಕ್ಕೆ ಆಗಲ್ಲ, ಸ್ವಿಮ್ ಮಾಡ್ಲಿಕ್ಕೂ ಆಗಲ್ಲ. ಓವರ್ ಸ್ಟ್ರೆಸ್ ಹೋಗುತ್ತೆ ಫಿಶ್. ಓವರ್ ಸ್ಟ್ರೆಸ್ ಹೋಗೋದ್ರಿಂದ ಹೆಡ್ ಸ್ಟ್ರಿಂಕ್ ಆಗುವಂಥದ್ದು, ಕಲರ್ ಡಲ್ ಆಗುವಂಥದ್ದು, ಅಂಡ್ ಆ ಫೋರ್ಸ್ಗೆ ಅದಕ್ಕೆ ತಡ್ಕೊಳಕ್ ಆಗ್ದಿರಾ ಏನು ಪವರ್ ರೇಟ್ ಇರುತ್ತೋ ಅದ್ರ ಹಿಂದೆ ಹೋಗಿ ಹೈಡ್ ಆಗುವಂಥದ್ದು. ಸೊ ಇದೆಲ್ಲ ಎಕ್ಸ್ಕ್ಯೂಸ್ ಮಿ ಸಿಂಪ್ಟಮ್ಸ್ ಬರುತ್ತೆ. ಸೊ ಆದಷ್ಟು ನೀವು ಸ್ಮೂತ್ ಫಿಲ್ಟ್ರೇಷನ್ ಕೊಡೋದು ತುಂಬಾ ಉತ್ತಮ ಫ್ಲೋರಾನ್ ಫಿಶಸ್ಗೆ. ಸೊ ಆದಷ್ಟು ಈ ಸ್ಪಾಂಜ್ ಫಿಲ್ಟರ್ಸ್ ನ ಯೂಸ್ ಮಾಡಿ. ಸೊ ನಿಮ್ ಫಿಶ್ ಸ್ಮೂತ್ ಫಿಲ್ಟ್ರೇಷನ್ ಅಲ್ಲಿ ತುಂಬಾ ಹೆಲ್ತಿಯಾಗಿ ಆಕ್ಟಿವ್ ಆಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಟಾಪ್ ಫಿಲ್ಟರ್ಸ್ ಯೂಸ್ ಮಾಡಿ. ಯಾವಾಗ ಯೂಸ್ ಮಾಡ್ಬೇಕು ಅಂದ್ರೆ 1 hour or 2 hours. ಕ್ಯಾನಿಸ್ಟ್ರು ಅಷ್ಟೇನೆ. ನೀವು 24 hours ರನ್ ಮಾಡಿದ್ರೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲು ಕೂಡ ಜಾಸ್ತಿ ಬರುತ್ತೆ. ಅಪಾರ್ಟ್ ಫ್ರಮ್ ದಟ್ ನೀವು 24 hours ಇದನ್ನ ರನ್ ಮಾಡ್ಕೊಳ್ಳಿ. 1 hour or 2 hours ಮಾತ್ರ ನೀವು ಕ್ಯಾನಿಸ್ಟರ್ ರನ್ ಮಾಡ್ಕೊಂಡ್ರೆ ಏನಿದೆಯೋ ಅದೆಲ್ಲ ಗಲೀಜೆಲ್ಲ ಏನೇನಿದೆಯೋ ಅದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಸೊ ಬೆಟರ್ ಈ ತರ ಆಪ್ಷನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೆಂಪರೇಚರ್. ಸೊ ಹೀಟರ್ ಕಂಪಲ್ಸರಿ ಮ್ಯಾಂಡಿಟರಿ ಫ್ಲೋರಾನ್ ಫಿಶಸ್ಗೆ. ಸೊ ಎಸ್ಪೆಷಲಿ ಈ ಟೈಮಲ್ಲಂತೂ ತುಂಬಾ ಕೋಲ್ಡ್ ಇರೋದ್ರಿಂದ ನೀವು 1-2 ಡಿಗ್ರಿ ಜಾಸ್ತಿನೇ ಇಟ್ಕೊಳ್ಳಿ. ಬಿಕಾಸ್ ಯಾಕಂದ್ರೆ ಎನ್ವಿರಾನ್ಮೆಂಟ್ ಆಚೆ ಏನಿದೆಯೋ ವೆದರು ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಸೊ ನಮ್ಗೆ ತಡ್ಕೊಳಕ್ ಆಗಲ್ಲ. ಅಂಥದ್ರಲ್ಲಿ ನಮ್ಮ ಫಿಶಸ್ಗೆ ವೈಟ್ ಸ್ಪಾಟ್ಸ್ ಬರುವಂಥದ್ದು. ಸೊ ಈ ತರ ಮಲ್ಟಿಪಲ್ ಕೋಲ್ಡ್ ಆಗೋದ್ರಿಂದ ಡಿಸೀಸಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ಹೀಟರ್ನ 24 hours ರನ್ ಮಾಡಿ. ಸೊ 28-30 ಡಿಗ್ರಿ, ಇವಾಗ ಈ ವೆದರ್ ಅಲ್ಲಿ 30 ಡಿಗ್ರಿ ಇಡಿ. ಸೊ ನಾರ್ಮಲ್ ಟೆಂಪರೇಚರ್ 28 ಡಿಗ್ರಿ ಇಟ್ಟರು ಸಾಕು, ನಡೆಯುತ್ತೆ. ಸೊ 28 ಡಿಗ್ರಿ ಸೆಟ್ ಮಾಡಿ 24 hours ರನ್ ಮಾಡಿಬಿಡಿ. ಸೊ ಆಟೋಮೆಟಿಕ್ ಒನ್ಸ್ ಯಾವಾಗ ವಾಟರ್ 28 ಡಿಗ್ರಿ ರೀಚ್ ಆಗುತ್ತೋ ಸೊ ಆಟೋಮೆಟಿಕ್ ಹೀಟ್ರು ಅದಾಗದೇ ಆಫ್ ಆಗುತ್ತೆ. ಯಾವಾಗ 28 ಡಿಗ್ರಿಯಿಂದ ಬಿಲೋ ಬರುತ್ತೋ ಆಟೋಮೆಟಿಕ್ ಅದೇ ಆನ್ ಆಗುತ್ತೆ. ಯಾವಾಗ ವಾಟರ್ ಚೇಂಜಿಂಗ್ ಟೈಮಲ್ಲಿ ಹೀಟರ್ ಮತ್ತೆ ಮೋಟರ್ ಎರಡು ಆಫ್ ಮಾಡಿ. ಸೊ ಇನ್ ಕೇಸ್ ನೀವು ಆಫ್ ಮಾಡಿದಿರೋ ವಾಟರ್ ಲೆವೆಲ್ ಅನ್ನು ಕಡಿಮೆ ಮಾಡ್ಬಿಟ್ರೆ ನಿಮ್ಮ ಹೀಟರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಆಫ್ ಮಾಡ್ಬಿಟ್ಟು ವಾಟರ್ ಫಿಲ್ ಮಾಡಿ ಒಂದ್ ಸ್ವಲ್ಪ ಹೊತ್ತು ಸೆಟಲ್ ಆದ್ಮೇಲೆ ಹೀಟರ್ ಮತ್ತೆ ಮೋಟರ್ನ ರನ್ ಮಾಡ್ಕೊಬಹುದು. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಫೀಡಿಂಗ್. ಸೊ ಎಲ್ರಿಗೂ ಇದೊಂದು ಡೌಟ್ ಇರುತ್ತೆ, ನಮ್ಮ ಫ್ಲೋರಾನ್ ಫಿಶ್ಗೆ ಎಷ್ಟು ಪಿಲೆಟ್ಸ್ ನ ನಾವು ಫೀಡ್ ಮಾಡಬೇಕು. ಸೊ ನಿಮ್ಮ ಫ್ಲೋರಾನ್ ಫಿಶ್ಗೆ ನಮ್ಮ ಕ್ರೈಟೀರಿಯಾ, ನಮ್ಮ ರೂಲ್ಸ್ ಏನಪ್ಪಾ ಅಂತಂದ್ರೆ ನಾವೇ ಮಾಡ್ಕೊಂಡಿರೋದು. ಆಕ್ಚುಲಿ ಯಾವ್ದು ರೂಲ್ಸ್ ಏನಲ್ಲ. ಸೊ 1 ಇಂಚ್ಗೆ 1 ಪಿಲೆಟ್ ಅಂತ ನಾವು ಕೌಂಟ್ ಮಾಡ್ಕೊಂಡಿದೀವಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ಲೋರಾನ್ ಫಿಶ್ 1 ಇಂಚ್ ಇದೆ ಅಂತಂದ್ರೆ 1 ಪಿಲೆಟ್ ಕೊಡಿ. ಫಾರ್ ಎಕ್ಸಾಂಪಲ್ ಈ ಸೈಜ್ 3.5 to 4 ಇಂಚ್ ಇದೆ ಅಂತಂದ್ರೆ 4 ಪಿಲೆಟ್ಸ್ ಕೊಡ್ತೀವಿ. 4 ಪಿಲೆಟ್ಸ್ ಒನ್ ಟೈಮ್ ಅಂತ ಅಲ್ಲ, ಮಾರ್ನಿಂಗ್ 4 ಪಿಲೆಟ್ಸ್, ಈವ್ನಿಂಗ್ 4 ಪಿಲೆಟ್ಸ್. 5 ಇಂಚ್ ಇದ್ರೆ ಮಾರ್ನಿಂಗ್ 5 ಪಿಲೆಟ್ಸ್, ಈವ್ನಿಂಗ್ 5 ಪಿಲೆಟ್ಸ್. ದಯವಿಟ್ಟು ಯಾವುದೇ ಕಾರಣಕ್ಕೂ ಓವರ್ ಫೀಡಿಂಗ್ ಮಾಡಕ್ ಹೋಗ್ಬೇಡಿ. ಒಬ್ಬೊಬ್ರು 10 ಪಿಲೆಟ್, 15 ಪಿಲೆಟ್ ಈ ತರ ಎಲ್ಲ ಕೊಡ್ತಾ ಇದಾರೆ. ಸೊ ತಿನ್ನುತ್ತೆ, ಫಿಶ್ ತಿನ್ನುತ್ತೆ, ಮೆಮೊರಿ ಪವರ್ ಸ್ವಲ್ಪ ಕಡಿಮೆ ಕಂಪೇರಿಂಗ್ ನಮ್ಗೆ. ಆದ್ರೆ ಹೊಟ್ಟೆ ತುಂಬಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಅಯ್ಯೋ ಹೊಟ್ಟೆ ತುಂಬಿದ್ಯಪ್ಪ ನನ್ಗೆ ಸಾಕು ಅಂತ. ಬಟ್ ಫಿಶಸ್ಗೆ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಸೊ ನೀವ್ ಎಷ್ಟು ಹಾಕೋದು, ಇವಾಗ ಬೆಳಗ್ಗೆ ಹಾಕಿದೀವಿ ತಿರ್ಗಾ ಕರೆದ್ರು ಕೂಡ ಬರ್ತವೆ. ಸೊ ಬರೋದ್ ಜಸ್ಟ್ ಇಂಟ್ರಾಕ್ಷನ್ ಆಗಿರ್ಬೋದು. ಹೊಟ್ಟೆ ಹಸೀತೆ ಅಂತಲ್ಲ, ಹೊಟ್ಟೆ ಹಸಿತಾನೂ ಇರ್ಬೋದು, ಅದು ಮೆಮೊರಿ ಪವರ್ ಕಡಿಮೆ ಇದೆ ಹಂಗನ್ಬಿಟ್ಟು ನೀವು ಓವರ್ ಫೀಡಿಂಗ್ ಮಾಡ್ತಾ ಇದ್ರೆ ಅದು ಡೈಜೆಷನ್ ಆಗಲ್ಲ. ಸೊ ಡೈಜೆಷನ್ ಆಗ್ದಿರಾ ನಿಮ್ಗೆ ಸ್ವಿಮ್ ಬ್ಲಾಡರ್ ಇಶ್ಯೂ ಆಗಿರ್ಬೋದು, ಸ್ಟಮಕ್ ಬ್ಲಾಟ್ ಆಗುವಂಥದ್ದು, ಡೈಜೆಷನ್ ಆಗ್ದಿರಾ ಪೂಪೆ ಬರಲ್ಲ ಆಚೆ ಕಡೆ. ಸೊ ಫುಲ್ ಬ್ಲಾಕ್ ಆಗ್ಬಿಡುತ್ತೆ. ಸೊ ಅಂತ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗುತ್ತೆ. ಸೊ ದಯವಿಟ್ಟು ಓವರ್ ಫೀಡ್ ಮಾಡಕ್ ಹೋಗ್ಬಿಡಿ. ಆದಷ್ಟು ನಾನು ಹೇಳಿದ್ನಲ್ವಾ ಕ್ರೈಟೀರಿಯಾ ಹೆಂಗ್ ಯೂಸ್ ಮಾಡ್ಬೇಕು ಅಂತ,
1 ಇಂಚ್ ಇದ್ರೆ 1 ಪಿಲೆಟ್, ನಿಮ್ ಫಿಶ್ 5 ಇಂಚ್ ಇದ್ರೆ 5 ಪಿಲೆಟ್ ಕೊಡಿ, 10 ಇಂಚ್ ಇದ್ರೆ 10 ಪಿಲೆಟ್ ಕೊಡಿ. ಸೊ ಯಾವ್ದೇ ಕಾರಣಕ್ಕೂ 5 ಇಂಚ್ ಫಿಶ್ಗೆ ನೀವು 10 ಪಿಲೆಟ್ 15 ಪಿಲೆಟ್ ಈ ತರ ಫೀಡ್ ಮಾಡೋದ್ರಿಂದ ನಿಮ್ಮ ಫಿಶ್ ತೊಂದರೆಗೆ ಹೋಗುತ್ತೆ. ಅಂಡ್ ಟ್ಯಾಂಕ್ ಸೈಜ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ನಿಮ್ ಟ್ಯಾಂಕ್ ಸೈಜ್ ಮೋರ್ ದನ್ 3 ಫೀಟ್ 4 ಫೀಟ್ 5 ಫೀಟ್ ಎಲ್ಲ ಆಯ್ತು ಅಂದ್ರೆ ನೀವು ಒಂದು 1 or 2 ಪಿಲೆಟ್ಸ್ ಜಾಸ್ತಿ ಕೊಡ್ಬೋದು. ಬಿಕಾಸ್ ಯಾಕಂದ್ರೆ ಟ್ರಾವೆಲ್ ಮಾಡುತ್ತೆ ಫಿಶ್, ಓಡಾಡುತ್ತೆ, ಸೊ ಅವಾಗ ಈಸಿಯಾಗಿ ಡೈಜೆಷನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಕ್ ಗ್ರೌಂಡ್. ಸೊ ಬ್ಯಾಕ್ ಗ್ರೌಂಡ್ ಇನ್ ಸೆನ್ಸ್ ಫಿಶ್ ಬ್ಯಾಕ್ ಗ್ರೌಂಡ್ ಅಲ್ಲ, ಟ್ಯಾಂಕ್ ಬ್ಯಾಕ್ ಗ್ರೌಂಡ್. ಸೊ ಬ್ಯಾಕ್ ಗ್ರೌಂಡ್, ಟ್ಯಾಂಕ್ ಬ್ಯಾಕ್ ಗ್ರೌಂಡ್ ಏನಪ್ಪ ಇರಬೇಕು ಅಂದ್ರೆ, ನೀವು ಒಬ್ಬೊಬ್ರು ನಾನು ಅಬ್ಸರ್ವ್ ಮಾಡಿದೀನಿ, ನಿಮ್ಮ ಫಿಶ್ ವೈಬ್ರೆಂಟ್ ಆಗಿ ಕಾಣಿಸ್ಬೇಕು ಅಂದ್ಬಿಟ್ಟು ಹಿಂದೆಗಡೆ ಬ್ಲಾಕ್ ಕಲರ್ ಬ್ಯಾಕ್ ಗ್ರೌಂಡ್ ಅಥವಾ ಡಾರ್ಕ್ ಬ್ಯಾಕ್ ಗ್ರೌಂಡ್ಸ್ ನ ಹಾಕೋದ್ ನೋಡಿದೀನಿ. ಮೌಂಟೇನ್ ಇರುವಂತ ಬ್ಯಾಕ್ ಗ್ರೌಂಡ್ಸ್ ಅಥವಾ ಸ್ಟಿಕ್ಕರ್ಸ್ ಎಲ್ಲ ಬಂದಿದೆ. ಒಬ್ಬೊಬ್ರು ಅದನ್ನ ಸ್ಟಿಕ್ಕೇ ಮಾಡ್ಬಿಟ್ಟಿರ್ತೀರಾ, ಮೌಂಟೇನ್ ತರ ಏನೋ ಥರ್ಮೋಕಾಲ್ ಎಲ್ಲ ಬಂದಿದೆ ಇವಾಗ. ಸೊ ಅದೆಲ್ಲ ಸ್ಟಿಕ್ಕೇ ಮಾಡ್ಬಿಡ್ತೀರಾ. ಸ್ಟಿಕ್ ಮಾಡಿ ನೀವು ಟ್ಯಾಂಕು ಹಾಳಾಗುತ್ತೆ, ತಿರ್ಗಾ ರೀಪ್ಲೇಸ್ ಮಾಡಕ್ಕಾಗಲ್ಲ ಅದನ್ನ. ಸೊ ನನ್ನ ಸಜೆಷನ್ ಏನಪ್ಪಾ ಅಂತಂದ್ರೆ, ಯಾವಾಗ ನಿಮ್ಮ ಬ್ಯಾಕ್ ಗ್ರೌಂಡ್ ಡಾರ್ಕ್ ಇರುತ್ತೋ, ಬ್ಲಾಕ್ ಅಥವಾ ಬ್ರೌನು ಇದರ ಡಾರ್ಕೆಸ್ಟ್ ಕಲರ್ ಇರುತ್ತೋ, ಸೊ ಅವಾಗ ನಿಮ್ ಫಿಶ್ ಆಟೋಮೆಟಿಕ್ ಆಗಿ ಸ್ಟ್ರೆಸ್ಸಿಗೆ ಟರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಕಲರೇಷನ್ ಕೂಡ ರೆಡ್ನೆಸ್ ಏನಿರುತ್ತೋ ಅದೆಲ್ಲ ಬ್ಲಾಕಿ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟ್ರೆಸ್ ಲೆವೆಲ್ ತುಂಬಾ ಜಾಸ್ತಿ ಆಗುತ್ತೆ, ಬ್ಯಾಕ್ ಗ್ರೌಂಡ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಆದಷ್ಟು ಬ್ಲೂ ಕಲರ್ ಆರ್ ಎಲ್ಸ್ ವೈಟ್ ಕಲರ್ ಬ್ಯಾಕ್ ಗ್ರೌಂಡ್ಸ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಈ ಸ್ಟಿಕ್ಕರ್ಸ್ ಎಲ್ಲಿ ಸಿಗುತ್ತೆ, ಬ್ಯಾಕ್ ಗ್ರೌಂಡ್ ಎಲ್ಲಿ ಸಿಗುತ್ತೆ ಪ್ಲೈನ್ ಅಂತಂದ್ರೆ, ಸ್ಟಿಕರಿಂಗ್ ಶಾಪ್ ನಾರ್ಮಲ್ ನೀವು ಬೈಕ್ಸ್ಗೆ ಕಾರ್ಸ್ಗೆಲ್ಲ ಸ್ಟಿಕರಿಂಗ್ ಮಾಡಿಸ್ತಿರಲ್ಲ, ಸೊ ಅಲ್ಲೋಗಿ ಈ ಸ್ಟಿಕರ್ಸ್ ನ ತಗೊಂಡ್ಬಂದ್ಬಿಟ್ಟು ಸ್ಟಿಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಬಬಲ್ಸ್ ಬರೋದೇ ಅನ್ನೋ ವರಿ ಇರುತ್ತೆ. ಜಸ್ಟ್ ವೈಟ್ ಕಲರ್ ಸೆಲೋ ಟೈಪ್ಸ್ ಬರುತ್ತಲ್ಲ ಅದ್ರಲ್ಲಿ ಅಂಟಿಸಿದ್ರೆ ಸಾಕು. ಸೊ ಮೋರ್ ದೆನ್ ಸಫಿಶಿಯಂಟ್. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ, ಫ್ಲೋರಾನ್ ಫಿಶ್ ಜೊತೆ ಯಾವ ಫಿಶ್ ನ ಆಡ್ ಮಾಡಬಹುದು. ಸೊ ಇದ್ರ ಬಗ್ಗೆನೇ ನಾನು ಫ್ಲೋರಾನ್ ಫಿಶ್ ಟ್ಯಾಂಕ್ ಮೇಟ್ಸ್ ಅಂತಾನೆ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಇನ್ನೂ ನೋಡಿಲ್ಲ ಅಂದ್ರೆ ಇವಾಗಲೂ ನೋಡ್ಬೋದು ನೀವು. ಸೊ ಫ್ಲೋರಾನ್ ಫಿಶ್ ಟ್ಯಾಂಕ್ ಮೇಟ್ಸ್ ಅಥವಾ ಫ್ಲೋರಾನ್ ಫಿಶ್ ಜೊತೆ ಯಾವ ಫಿಶ್ ನ ಆಡ್ ಮಾಡಬಹುದು. ಫ್ಲೋರಾನ್ ಫಿಶ್ ಬಂದ್ಬಿಟ್ಟು ಟೆರಿಟರಿಯಲ್ ಫಿಶ್ ಆಗಿರೋದ್ರಿಂದ ಅದ್ರ ಟೆರಿಟರಿ ಒಳಗಡೆ ಯಾವ ಫಿಶ್ ನೂ ಆಡ್ ಮಾಡಿಸ್ಕೊಳ್ಳಲ್ಲ. ಅಂಡ್ ದಿಸ್ ಈಸ್ ವೆರಿ ಅಗ್ರೆಸಿವ್ ಫಿಶ್, ತುಂಬಾ ಕೋಪಿಷ್ಟ ಮೀನು. ಯಾವುದೇ ಕಾರಣಕ್ಕೂ ಇನ್ನೊಂದು ಫಿಶ್ ಜೊತೆ ಇದು ಹೊಂದ್ಕೊಂಡಾಗ್ಲಿ ಅದ್ರ ಜೊತೆ ಇರೋದಾಗ್ಲಿ ಇರೋಕ್ ಚಾನ್ಸಸ್ ಇಲ್ಲ. ಅಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿ ನೋಡ್ಬೋದು, ಸ್ವಲ್ಪ ಜನ ಫ್ಲೋರಾನ್ ಅರ್ವಾಣ ಜೊತೆ, ಆಸ್ಕರ್ ಜೊತೆ, ಪ್ಯಾರೆಟ್ ಜೊತೆ ಕಮ್ಯುನಿಟಿಲಿ ಫ್ಲೋರಾನ್ ಫಿಶ್ ಬಿಡುವಂತದ್ದು ನಾನು ನೋಡಿದ್ದೀನಿ. ನೀವು ನೋಡಿರ್ತೀರಾ, ನೀವು ಆ ಕ್ವಶನ್ ಕೇಳ್ತೀರಾ ಅಂತ ಗೊತ್ತು, ಅದಕ್ಕೋಸ್ಕರ ಫಸ್ಟೇ ಆನ್ಸರ್ ಮಾಡ್ತಾ ಇದೀನಿ. ಆ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ, ಫ್ಲೋರಾನ್ ಫಿಶ್ ಅದ್ರ ಜೊತೆ ಆಟ ಆಡ್ಕೊಂಡಾಗ್ಲಿ, ಮಿಂಗಲ್ ಆಗಿ ಅಥವಾ ಫ್ರೆಂಡ್ಶಿಪ್ ತರ ಜೊತೆಲಿ ಓಡಾಡ್ಕೊಂಡಾಗ್ಲಿ ಖುಷಿಯಾಗಿರುವಂತ ಫಿಶ್ ಅಲ್ವೇ ಅಲ್ಲ. ಸೊ ಯಾಕಂಗಾಗತ್ತೆ ಅಂತಂದ್ರೆ, ಅರ್ವಾಣದಾಗಿರ್ಲಿ, ಆಸ್ಕರ್ದಾಗಿರ್ಲಿ, ಪ್ಯಾರೆಟ್ದಾಗಿರ್ಲಿ, ಇದ್ರದ್ದೆಲ್ಲಾರ್ದು ಒಂದೊಂದು ಸಪ್ರೇಟ್ ವಾಟರ್ ಪ್ಯಾರಾಮೀಟರ್ಸ್ ಅಂತ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು. ಈ ಅರ್ವಾಣದು ಮತ್ತೆ ಆಸ್ಕರ್ದು ನೀವು ಅಬ್ಸರ್ವ್ ನೋಡಿ, ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರುತ್ತೆ ನಿಮ್ಗೆ ಅಂಡ್ ಬೇಗ ವಾಟರ್ ಪೊಲ್ಯೂಟ್ ಆಗುವಂಥದ್ದು. ಸೊ ಈ ಫಿಶಸ್ ಹೆಂಗೆ ಅಂತಂದ್ರೆ, ವಾಟರ್ನ ಫುಲ್ ಕ್ರಿಸ್ಟಲ್ ಕ್ಲಿಯರ್ ಆಗಿ ಇಟ್ಕೊಳ್ಳುತ್ತೆ. ಯಾವಾಗ ಆ ವಾಟರ್ ಪ್ಯಾರಾಮೀಟರ್ಸ್, ಆ ವೆರೈಟಿ ಫಿಶಸ್ ವಾಟರ್ ಪ್ಯಾರಾಮೀಟರ್ಸ್ ಈ ಫಿಶ್ಗೆ ಅಡ್ಜಸ್ಟ್ ಆಗಲ್ವೋ, ಡೆಫಿನೆಟ್ಲಿ ನಿಮ್ಮ ಒರಿಜಿನಲ್ ಫ್ಲೋರಾನ್ ಫಿಶ್ ಏನ್ ಪೊಟೆನ್ಶಿಯಲ್ ಇರುತ್ತೋ ಅದು ತೋರಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಹೇಳೋದು ಅಂದ್ರೆ, ಒಬ್ಬೊಬ್ರು ಕೇಳ್ತಾರೆ, ನಾನು ಪಾರ್ಟಿಷನ್ ಹಾಕ್ಬಿಟ್ಟು ನಂದು ದೊಡ್ಡದು 5 ಅಡಿ ಟ್ಯಾಂಕ್ ಇದೆ ಕಿರಣ್ ಅವರೇ, ನಾನು ಪಾರ್ಟಿಷನ್ ಹಾಕ್ಬಿಟ್ಟು ಈ ಕಡೆ ಆಸ್ಕರು ಅರ್ವಾಣ ಎಲ್ಲ ಬಿಡ್ತೀನಿ, ಆ ಕಡೆ ಫಿಶ್ ನ ಫ್ಲೋರಾನ್ ಫಿಶ್ ಬಿಟ್ಬಿಡ್ತೀನಿ. ಡೆಫಿನೆಟ್ಲಿ ಸಾಧ್ಯ ಇಲ್ಲ. ಬಿಕಾಸ್ ಯಾಕಂದ್ರೆ ಈ ವಾಟರ್ ಏನ್ ಆ ಕಡೆ ರೀಚ್ ಆಗುತ್ತೋ ಇಮ್ಮಿಡಿಯೇಟ್ ಆಗಿ ನಿಮ್ ಫ್ಲೋರಾನ್ ಫಿಶ್ ಕೂಡ ಸಿಕ್ಕಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಿಕ್ಕಿನೋ ಸೆನ್ಸ್ ಅದಕ್ಕೆ ಅದ್ರ ಪೊಟೆನ್ಶಿಯಲ್ ನೋಡ್ಲಿಕ್ಕೆ ನಿಮ್ಗೆ ಆಗದೇ ಇಲ್ಲ. ಬಿಕಾಸ್ ಯಾಕಂದ್ರೆ ಅದು ಕಲರ್ ಫುಲ್ ಡಲ್ ಆಗ್ಬಿಡುತ್ತೆ, ಹೆಡ್ಸ್ ಫುಲ್ ಸ್ಟ್ರಿಂಕ್ ಆಗ್ಬಿಡುತ್ತೆ. ಸೊ ದಯವಿಟ್ಟು ಆ ಮಿಸ್ಟೇಕ್ ನ ಮಾಡಕ್ ಹೋಗ್ಬಿಡಿ. ಫ್ಲೋರಾನ್ಗೆ ಅಂತಾನೆ ಸಪರೇಟ್ ಟ್ಯಾಂಕ್ ಇಡಿ. ಇನ್ ಕೇಸ್ ನಿಮ್ ಟ್ಯಾಂಕ್ ಸೈಜ್ ದೊಡ್ಡದಿದೆ ಅಂದ್ರೆ ಇನ್ನೂ ಒಂದು ಫ್ಲೋರನ್ ನ ಬೇಕಾದ್ರೆ ಆಡ್ ಮಾಡ್ಕೊಬಹುದು ಹೊರತು ಬೇರೆ ಫಿಶ್ ನ ಆಡ್ ಮಾಡಕ್ ಹೋಗ್ಬೇಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಎಲ್ಲಾರು ಈ ಮಿಸ್ಟೇಕ್ಸ್ ನ ಮಾಡ್ತಾ ಇದ್ದೀರಾ. ಸೊ ಫ್ಲೋರಾನ್ ಫಿಶ್ಗೆ ಕಿರಣ್ ಬರೀ ಪಿಲೆಟ್ಸ್ ಮಾತ್ರನೇ ಹಾಕ್ಬೋದಾ, ಅದ್ ಬಿಟ್ಟು ನಾನು ಏನು ಕೊಡಂಗೆ ಇಲ್ವಾ ನಮ್ ಫ್ಲೋರಾನ್ ಫಿಶ್ಗೆ ಅಂತ ಒಂದು ಡೌಟ್ ಇರೋದು. ಒಬ್ಬೊಬ್ರು ಈ ಮಿಸ್ಟೇಕ್ಸ್ ನ ಮಾಡ್ತಾ ಇದ್ದೀರಾ. ಏನ್ ಮಾಡ್ತಾ ಇದೀರಾ ಅಂತಂದ್ರೆ, ಫ್ಲೋರಾನ್ ಫಿಶ್ಗೆ ಏನಪ್ಪಾ ಸ್ಟಿಮ್ಸ್ ಕೊಡುವಂಥದ್ದು ಅಂಡ್ ಅಪಾರ್ಟ್ ಫ್ರಮ್ ದಟ್ ಇದು ಕೊಡೋದು ಏನಪ್ಪಾ ಚಿಕನ್ ಲಿವರ್ ಕೊಡುವಂಥದ್ದು, ಮತ್ತೆ ಲೈವ್ ಫಿಶ್ ಹಾಕ್ಬಿಡ್ತೀರಾ. ಸೊ ಇದು ಮಾಡ್ತಾ ಇದ್ದೀರಾ, ನಾನು ತುಂಬಾ ಜನ ನೋಡ್ತಾ ಇದ್ದೀನಿ, ವಿಡಿಯೋಸ್ ಅಲ್ಲೂ ಅಬ್ಸರ್ವ್ ಮಾಡ್ತೀನಿ. ಬಟ್ ಫ್ಲೋರಾನ್ ಫಿಶ್ಗೆ ಡೈಜೆಷನ್ ಅಷ್ಟು ಈಸಿಯಾಗಿ ಆಗಲ್ಲ. ಸೊ ದಯವಿಟ್ಟು ಈ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ. ಸೊ ಆದಷ್ಟು ಇದನ್ನೆಲ್ಲ ಕಂಟ್ರೋಲ್ ಮಾಡಿ. ಓನ್ಲಿ ಪಿಲೆಟ್ಸ್ ಕೊಡಿ. ಕಿರಣ್ ಪಿಲೆಟ್ಸ್ ಮಾತ್ರನೇ ಕೊಡ್ಕೊಂಡಿದ್ರೆ ಫಿಶ್ಗೆ ಬೋರ್ ಆಗಲ್ವಾ? ಡೆಫಿನೆಟ್ಲಿ ಬೋರ್ ಆಗುತ್ತೆ. ಸೊ ಈ ಫಿಶ್ಗೆ, ಫ್ಲೋರಾನ್ ಫಿಶ್ಗೆ ಪಿಲೆಟ್ಸ್ ಅಪಾರ್ಟ್ ಫ್ರಮ್ ಪಿಲೆಟ್ ಏನ್ ಕೊಡ್ಬೋದಪ್ಪ ಅಂದ್ರೆ, ಫ್ರೋಸನ್ ಬ್ಲಡ್ ವಾರ್ಮ್ಸ್ ಅಂತ ಬರುತ್ತೆ. ನಾಟ್ ಡ್ರೈಡ್, ಬಾಕ್ಸ್ ಒಳಗಡೆ ಇರುತ್ತಲ್ಲ ಡ್ರೈಡ್, ಅದಲ್ಲ. ಫ್ರೋಸನ್ ಬ್ಲಡ್ ವಾರ್ಮ್ಸ್ ಕ್ಯೂಬ್ಸ್ ಅಲ್ಲಿ ಇರುತ್ತೆ, ನಾನು ತೋರಿಸ್ತಾ ಇದೀನಿ ನೋಡಿ. ಸೊ ಕ್ಯೂಬ್ಸ್ ಅಲ್ಲಿ ಬರುತ್ತೆ. ಆರೆಲ್ಸ್ ನಿಮ್ಗೆ ನಾರ್ಮಲ್ ಪ್ಯಾಕೆಟ್ಸ್ ಅಲ್ಲಿ ಲೂಸ್ ಎಲ್ಲ ಸಿಗ್ತಾ ಇದೆ ಇವಾಗೆಲ್ಲ. ಫ್ರೋಸನ್ ಬ್ಲಡ್ ವಾರ್ಮ್ಸ್ ಫ್ರೀಸರ್ ಅಲ್ಲಿ ಇಡುವಂತದ್ದು.
ಸೊ ಟ್ರೀಟ್ ತರ ನಿಮ್ಗೆ ಡಾಗ್ಸ್ಗೆ ಮತ್ತೆ ಕ್ಯಾಟ್ಸ್ಗೆ ಯಾವ ರೀತಿಯಾಗಿ ಕೊಡ್ತಿರೋ, ಫ್ಲೋರಾನ್ ಫಿಶ್ಗೆ ಬ್ಲಡ್ ವಾರ್ಮ್ಸ್ ಅಂದ್ರೆ ತುಂಬಾ ಪಂಚಪ್ರಾಣ ಇದಕ್ಕೆ. ಸೊ ನೀವು ಅವಾಗ ಅಷ್ಟೇ ಒಂದು ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಈ ತರ ಕೊಡಿ. ನೀವು ಅದನ್ನೇ ರೆಗ್ಯುಲರ್ ಆಗಿ ಕೊಡ್ತಾ ಬಂದ್ಬಿಟ್ರೆ ಫ್ಲೋರಾನ್ ಫಿಶ್ ಅದಕ್ಕೆ ಅಡಿಕ್ಷನ್ ಆಗ್ಬಿಡುತ್ತೆ, ಪಿಲೆಟ್ಸ್ ಇನ್ನ ಸ್ಟಾಪ್ ಮಾಡ್ಬಿಡುತ್ತೆ. ಸೊ ಅದು ಕೂಡ ಡೇಂಜರ್ನೇ, ಯಾವುದೇ ಆಗಲಿ ಡೇಂಜರು. ಸೊ ಲಿಮಿಟ್ ಆಗಿ ಇಟ್ಕೊಳ್ಳಿ, ಪಿಲೆಟ್ಸ್ ಮಾತ್ರ ರೆಗ್ಯುಲರ್ ಆಗಿ ಕೊಡ್ಕೊಂಡು ಹೋಗಿ. ಸೊ ಎಲ್ಲಾ ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಸೊ ಇನ್ನೂ ಇದೇ ತರದಂತ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇನ್ನೂ ಯಾವ್ದಾದ್ರು ಡಿಫ್ರೆಂಟ್ ಫ್ಲೋರಾನ್ ಫಿಶ್ ಟಾಪಿಕ್ಸ್ ಬಗ್ಗೆ ಆಗಿರ್ಬೋದು, ನಿಮ್ಗೆ ಡೌಟ್ಸ್ ಏನಾದ್ರು ಇತ್ತು ಅಂದ್ರೆ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಕಮೆಂಟ್ ಡ್ರಾಪ್ ಮಾಡಿ, ಆರ್ಎಲ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರ್ಗೂ ಕೂಡ ನೀವು ಕಾಲ್ ಮಾಡ್ಬೋದು. ಏನಾದ್ರು ಡೌಟ್ಸ್ ಇದ್ರು ಕೂಡ, ಆರ್ಎಲ್ಸ್ ನಿಮ್ ಫಿಶ್ಗೆ ಏನಾದ್ರು ತೊಂದರೆ ಇದ್ರು ಕೂಡ ಕಾಲ್ ಮಾಡ್ಬೋದು. ನಮ್ಮ ಫಾರ್ಮ್ ಇಂದ ಅಥವಾ ಫ್ಲೋರಾನ್ ಅಡ್ಡಾ ಇಂದ ತಗೊಂಡಿರುವಂತ ಫಿಶ್ ಅಂತಾನೆ ಅಲ್ಲ, ನೀವೆಲ್ಲಾದ್ರೂ ತಗೊಂಡಿದ್ರು ಪರವಾಗಿಲ್ಲ, ನಾವ್ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇದೀವಿ. ಯಾಕಂದ್ರೆ ಒಂದು ಜೀವದ ಪ್ರಶ್ನೆ ಅದು ಆಕ್ಚುಲಿ ಹೇಳ್ಬೇಕಂತಂದ್ರೆ ನೀವು ಎಷ್ಟೊತ್ತಿಗಾರು ಕಾಲ್ ಮಾಡ್ಬೋದು, ಏನೇ ಇಶ್ಯೂಸ್ ಇದ್ರು ಕೂಡ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಏನ್ ಮಾಡ್ತಾ ಇದೀನಿ. ಆದಷ್ಟು ನಿಮ್ ಫ್ಯಾಮಿಲಿ ಮತ್ತೆ ಫ್ರೆಂಡ್ ಸರ್ಕಲ್ ಕೂಡ ಶೇರ್ ಮಾಡಿ. ಇನ್ನೂ ಯಾರಿಗೆ ಈ ಫ್ಲೋರಾನ್ ಫಿಶ್ ಬಗ್ಗೆ ಬೇಸಿಕ್ ಅಟ್ಲೀಸ್ಟ್ ನಾಲೆಡ್ಜ್ ಇಲ್ಲ ಅನ್ನೋರಿಗೆ ಈ ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್.